ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಭಾರತ ತಂಡ ಯಾಕೆ ಈ ಒಂದು T20 ಫಾರ್ಮೆಟ್ ಅಲ್ಲಿ ಒಂಥರ ನೆಕ್ಸ್ಟ್ ಲೆವೆಲ್ ಆಡ್ತಾ ಇದ್ದಾರೆ ಅಂತ ಇವತ್ತು ಈ ಒಂದು ಪಂದ್ಯ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮೊದಲ T20 ಪಂದ್ಯ ನೋಡ್ಬಿಟ್ಟು ಅನ್ಸಿದ್ದಂತೂ ನಿಜ. ಯಾವ ತರ ಒಂದು ಆಧಿಪತ್ಯ ಸ್ಥಾಪಿಸ್ತಿದ್ದಾರೆ ಇವರು ಅಂತ. ಸ್ಪೆಷಲಿ 2024 T20 ವರ್ಲ್ಡ್ ಕಪ್ ಅದ್ ಗೆದ್ದ ಕೂಡಲೇ ಗೆದ್ದ ಆದ್ಮೇಲೆ ಗುರು ವಿನ್ನಿಂಗ್ ಪರ್ಸೆಂಟೇಜ್ ನಮ್ದು ನೋಡಿದ್ರೆ ಯಾವ ತರ ಇದೆ ಅಂದ್ರೆ 85+ ಒಂದು ಪರ್ಸೆಂಟೇಜ್ ಅಲ್ಲಿ ಇದೆ. ಆ ತರ ವಿನ್ನಿಂಗ್ ಪರ್ಸೆಂಟೇಜ್ ಇದೆ. ಸೊ ಈ T20 ಅಫ್ಕೋರ್ಸ್ ಇವಾಗ ನ್ಯೂಜಿಲೆಂಡ್ ಅವರು ಟೆಸ್ಟ್ ಅಲ್ಲಿ ನಮ್ಗೆ ಸೋಲ್ಸಿದ್ದಾರೆ, ಓಡಿಯಲ್ಲಿ ಸೋಲ್ಸಿದ್ದಾರೆ. ಬಟ್ T20 ಅಂತ ಬಂದ್ರೆ ನಾವು ಒಂಥರ ದಾದಾ ತರ ಟೀಮ್ ಬಿಲ್ಡ್ ಮಾಡಿದೀವಿ ಅಂತ ತೋರಿಸ್ಕೊಟ್ರು. ಸಕ್ಕದಾಗಿ ಆಡಿದ್ರು ಗುರು. ಇವತ್ತಂತೂ ನಿರಾಯಾಸವಾಗಿ ನಮ್ಮ ಭಾರತ ತಂಡ ಗೆದ್ದಿದ್ದಾರೆ ಅಂತ ಹೇಳ್ತೀನಿ. ಈ ಕಡೆ ನ್ಯೂಜಿಲೆಂಡ್ ವಿರುದ್ಧ ಮೊದಲ ಪಂದ್ಯ ನೀಟಾಗಿ 48 ರನ್ಗಳಿಂದ ಗೆದ್ದಿದ್ದಾರೆ. ಸಖತ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ. ಎಸ್, ಅಫ್ಕೋರ್ಸ್ ಕೆಲವೊಂದ್ ಕಡೆ ಒಂಚೂರು ಆ ಕಡೆ ಈ ಕಡೆ ಅನಿಸ್ತು, ಬಿಟ್ರೆ ಎಲ್ಲ ಕ್ಲಿನಿಕಲ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಸ್ಪೆಷಲಿ ಈ ಕಡೆ ನಮ್ಮ ಅಭಿ ಗುರು ಏನ್ ಗೊತ್ತಾ ಅಂದ್ರೆ, ಅಭಿ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ನಮ್ಗೆ ಯಾವಾಗ ಔಟ್ ಆಗ್ತಾನೇನೋ ಅಣ್ಣ ಅನ್ನೋ ತರ ಇತ್ತು. ಬಟ್ ಇವಾಗ ಸ್ವಲ್ಪ ರಿಲೇಯಬಲ್ ಅಂತ ಅನಿಸ್ತಾ ಇದೆ. ಅಂದ್ರೆ ಅವ್ರು ಹೊಡೆಯೋದ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಔಟ್ ಆಗ್ಬೋದೇನಪ್ಪ ಅನ್ನೋ ತರನೇ ಇರುತ್ತೆ. ಬಟ್ ಇವಾಗ ನಂಬಿಕಸ್ತ ಬ್ಯಾಟ್ಸ್ಮನ್ ಅವರೇ ಅನ್ನೋ ತರ ಆಗಿದ್ದಾರೆ ಗುರು. ಪ್ರತಿ ಮ್ಯಾಚ್ ಆಡ್ತಿದ್ದಾರೆ, ಸೂಪರ್ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಇನ್ನು ಬ್ಯಾಕ್ ಎಂಡ್ ಅಲ್ಲಿ ಈ ಕಡೆ ಸ್ಲಾಗ್ ಓವರ್ಸ್ ಅಲ್ಲಿ ನಮ್ಮ ರಿಂಕು ಸಿಂಗ್ ಆಡಿರೋದು ಮರೆಯೋಕೆ ಆಗಲ್ಲ. ಆ ತರ ಬ್ಯಾಟಿಂಗ್ ಮಾಡಿದ್ರು. ಯಾವಾಗ ಚಾನ್ಸ್ ಕೊಟ್ಟಿದ್ರೆ ಅವಾಗ ರಿಂಕು ಅವರಂತೂ ಪ್ರೂವ್ ಮಾಡ್ಕೊಂಡಿದ್ದಾರೆ. ಇವತ್ತು ಮತ್ತೆ ಪ್ರೂವ್ ಮಾಡ್ಬಿಟ್ರು ಅಂತ. ಇನ್ನು ಡೈರೆಕ್ಟ್ ಆಗಿ ಮ್ಯಾಚಿಗೆ ಬರೋಣ. ಪಟ್ ಅಂತ ಮುಗಿಸ್ತೀನಿ. ಏನಂದ್ರೆ ಈ ಕಡೆ ನ್ಯೂಜಿಲೆಂಡ್ ಅವರು ಟಾಸ್ ಗೆಲ್ತಾರೆ. ಸೊ ಡೈರೆಕ್ಟ್ ಆಗಿ ನಾವು ಬ್ಯಾಟಿಂಗ್ ಬರ್ತೀವಿ. ಈ ಕಡೆ ಸಂಜು ಸ್ಯಾಮ್ಸನ್ ಮತ್ತೆ ಅಭಿ ಇಬ್ರು ಬ್ಯಾಟಿಂಗ್ ಬರ್ತಾರೆ. ಸಂಜು ಅವ್ರದ್ದೇನಪ್ಪಾ ಅಂದ್ರೆ 1-2 4 ಹೊಡಿತಾರೆ, ಗ್ಲಿಮ್ಸ್ ತೋರಿಸ್ತಾರೆ. ಇವತ್ತು ಗುರು ನಾನು ರಚ್ಗೆದ್ ಬಿಟ್ಟು ಆಡ್ತೀನಿ ಅಂತ ಆ ಒಂದು ಗ್ಲಿಮ್ಸ್ ತೋರಿಸ್ತಾರೆ. ಬಟ್ ಜೇಮಿಸನ್ ಓವರ್ ಅಲ್ಲಿ ಔಟ್ ಆಗ್ಬಿಡ್ತಾರೆ. ಮಿಡ್ ವಿಕೆಟ್ಗೆ ನೀಟಾಗಿ ಈಸಿ ಕ್ಯಾಚ್ ಕೊಟ್ಬಿಡ್ತಾರೆ, ಫ್ಲಿಕ್ ಶಾಟ್ ಹೊಡಿಯೋಕೆ ಹೋಗ್ಬಿಟ್ಟು. ಅದು ಕ್ಯಾಪ್ಟನ್ಸಿ ಮೆಚ್ಚಬೇಕು ಗುರು ಸ್ಯಾಂಟ್ನರ್ ಅವ್ರಿಗೆ. ಯಾಕಂದ್ರೆ ಸ್ಲಿಪ್ ಅಲ್ಲಿರೋ ಒಬ್ಬ ಪ್ಲೇಯರ್ ನ ಈ ಕಡೆ ಮಿಡ್ ವಿಕೆಟ್ಗೆ ತಗೊಂಡ್ ಬರ್ತಾರೆ. ಅಲ್ಲಿ ಸಂಜು ಸ್ಯಾಮ್ಸನ್ ಔಟ್ ಆಗ್ಬಿಡ್ತಾರೆ. ಹತ್ರ ಹೊಡಿತಾರೆ. ನೆಕ್ಸ್ಟ್ ಮ್ಯಾಚ್ ಎಲ್ಲ ಬರುತ್ತೆ ಬಿಡಿ, ಏನ್ ತೊಂದ್ರೆ ಇಲ್ಲ ಅನ್ನೋ ತರ. ಇನ್ನು ಈ ಕಡೆ ನೆಕ್ಸ್ಟ್ ಇಶಾನ್ ಕಿಶನ್ ಬರ್ತಾರೆ. 2 ವರ್ಷ 2 ತಿಂಗಳಾದ್ಮೇಲೆ ಇಂಡಿಯನ್ ಟೀಮಿಗೆ ಬಂದಿದ್ರು ನಮ್ಮ ಇಶಾನ್ ಕಿಶನ್ ಅವರು. ಸೊ ಒಂದ್ ಒಳ್ಳೆ ಅಪಾರ್ಚುನಿಟಿ ಇತ್ತು ಫಸ್ಟ್ ಮ್ಯಾಚ್ ದಡಬಡ ಅಂತ ಹೊಡಿಯಕ್ಕೆ. ಹೊಡೆದ್ರು ಕೂಡ ಫಸ್ಟ್ ಬಾಲ್ ಒಂದ್ 4 ಎಲ್ಲ ಹೊಡಿತಾರೆ ನೀಟಾಗಿ ಹಿಂಗೆ ಸ್ಟೈಲಿಶ್ ಆಗಿ. ಬಟ್ ಗ್ಯಾಪ್ ಅಲ್ಲಿ ಜೇಕಬ್ ಡಫಿಗೆ ಔಟ್ ಆಗ್ಬಿಡ್ತಾರೆ ಗುರು. ಇನ್ನು ನೆಕ್ಸ್ಟ್ ಈ ಕಡೆ ಸ್ಕೈ ಮತ್ತೆ ನಮ್ಮ ಅಭಿ ಇಬ್ರು ಬ್ಯಾಟಿಂಗ್ ಚೆನ್ನಾಗಿ ಮಾಡ್ತಾರೆ ಗುರು. ಪಾರ್ಟ್ನರ್ಶಿಪ್ ಬೆಳೆಸ್ತಾರೆ. 99 ಪಾರ್ಟ್ನರ್ಶಿಪ್ ಬರುತ್ತೆ. 99 ರನ್ಸ್ ಹೊಡಿತಾರೆ ಇಬ್ರು ಸೇರ್ಬಿಟ್ಟು. ಒಳ್ಳೆ ಪಾರ್ಟ್ನರ್ಶಿಪ್ ಅಂತೀನಿ. ಸ್ಪೆಷಲಿ ಈ ಕಡೆ ಸ್ಕೈ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅಫ್ಕೋರ್ಸ್ ಒಳ್ಳೆ ಬ್ಯಾಟಿಂಗ್ ಅಂತ ಹೇಳ್ತೀನಿ. ಅಂದ್ರೆ ಆ ಒಂದು ಮೋಜೋ ಇದೆ ಅಲ್ಲ ನಮ್ಮ ಸ್ಕೈ ಅವ್ರದ್ದು ಬ್ಯಾಟಿಂಗ್ ಅಲ್ಲಿ ಕಾಣಿಸ್ತು ಅಂತ. ಸ್ಪೆಷಲಿ 22 ಬಾಲ್ಗೆ 32 ಏನೋ ಹೊಡಿತಾರೆ. ಆಮೇಲೆ ಈ ಕಡೆ ಅಭಿ ಬಗ್ಗೆ ಅಂತೂ ಏನ್ ಹೇಳೋದು ಗುರು. ಲಾಂಗ್ ಲಿವರ್ಸ್ ಅಂತಾರಲ್ಲ, ಆ ಒಂದು ಇದ್ರಲ್ಲಿ ನನ್ಗಂತೂ ಅಭಿದು ಕ್ರೇಜಿ ಅನ್ಸುತ್ತೆ. ಸ್ಪೆಷಲಿ ಸ್ಪಿನ್ನರ್ಸ್ಗಂತೂ ಸಕ್ಕದಾಗಿ ಹೊಡಿತಾರೆ. ಬಟ್ ಫಾಸ್ಟ್ ಬಾಲರ್ಸ್ಗೂ ನೆಕ್ಸ್ಟ್ ಲೆವೆಲ್ ಹೊಡಿತಾರೆ ಅಂತ. 35 ಬಾಲ್ಸ್ಗೆ 84 ರನ್ಸ್ ಹೊಡಿತಾರೆ. ಅಂದ್ರೆ 35 ಬಾಲಲ್ಲಿ 84, ಅದರಲ್ಲಿ 5 4, 8 ಸಿಕ್ಸಸ್ ಗುರು. 8 ಸಿಕ್ಸಸ್ ಹೊಡಿತಾರೆ. 6 ಹಿಟ್ಟಿಂಗ್ ಎಬಿಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ, ಅದೆಲ್ಲ ಗೊತ್ತಿರದೆ. ಒಳ್ಳೆ ಕ್ರೇಜಿ ಹಿಟ್ಟಿಂಗ್ ಅಂತೀನಿ. ಈ ಒಂದು T20 ವರ್ಲ್ಡ್ ಕಪ್ ಅಂತೂ ಅಣ್ಣವ್ರ ಮೇಲೆ ನಾವು ರಿಲೇಬಲ್ ಆಗ್ಬಹುದು, ನಂಬಿಗಸ್ತ ಪ್ಲೇಯರ್ ಅಂತ ಹೇಳ್ಬಹುದು. ಆ ತರ ಒಳ್ಳೆ ಕ್ರೇಜಿ ಹಿಟ್ಟಿಂಗ್ ಗುರು. 240 ಸ್ಟ್ರೈಕ್ ರೇಟ್ ಎಲ್ಲ ಹೊಡಿತಾನೆ ಅಣ್ಣ ಅಂತಂದ್ರೆ ಅನ್ಬಿಲಿಯಬಲ್. ಬೆಂಕಿ ಅಂದ್ರೆ ಬೆಂಕಿ ಬ್ಯಾಟಿಂಗ್ ಅಂತ. ಆಮೇಲೆ ಏನಂದ್ರೆ ಈ ಕಡೆ ಸ್ಕೈ ಅವ್ರು ಔಟ್ ಆಗ್ತಾರೆ, ಮತ್ತೆ ಅಭಿನೂ ಔಟ್ ಆಗ್ತಾರೆ. ಗ್ಯಾಪ್ ಅಲ್ಲಿ ಹೆಂಗಾಗ್ಬಿಡುತ್ತೆ ಅಂದ್ರೆ 12 ಓವರ್ಗೆನೋ ನಾವು 149 ರನ್ಗೆ 4 ವಿಕೆಟ್ ಕಳ್ಕೊಂಡಿರ್ತೀವಿ. ಅಂದ್ರೆ ಇನ್ನು 8 ಓವರ್ ಬಾಕಿ. 8 ಓವರ್ಗೆ 100 ರನ್ ಹೊಡೆದ್ರು 250 ಆಗುತ್ತೆ. 8 ಓವರ್ಗೆ 80 ಆದ್ರೂ ಹೊಡೆದ್ರೆ 230 ಆಗುತ್ತೆ ಅಂತ. ಬಟ್ ಆ ಟೈಮಲ್ಲಿ ಶಿವಮ್ ದೂಬೆ ಆಯ್ತು, ಅಕ್ಷರ್ ಪಟೇಲ್ ಆಯ್ತು, ಅವ್ರ ಕಡೆಯಿಂದ ಅಷ್ಟೊಂದೇನು ರನ್ಸ್ ಬರ್ಲಿಲ್ಲ. ಬೇಗ ಔಟ್ ಆಗ್ಬಿಟ್ರು. ಬಟ್ ಈ ಕಡೆ ಹಾರ್ದಿಕ್ ಪಾಂಡೆ ಒಬ್ರು ಸ್ವಲ್ಪ ನಿಂತ್ಕೊಂಡು ಆಡಿದ್ರು. ಒಂದ್ 25 ರನ್ ಏನೋ ಹೊಡೆದ್ರು. 13 ಬಾಲ್ಗೆ 25 ಏನೋ ಹೊಡೆದ್ರು. ಬಟ್ ಜೇಕಬ್ ಡಫಿನೇ ಮತ್ತೆ ಔಟ್ ಮಾಡ್ಬಿಡ್ತಾರೆ ಗುರು. ಈ ಕಡೆ ಹಾರ್ದಿಕ್ ಪಾಂಡೆ ಅವ್ರಿಗೆ ಅದೇ ಸ್ಲೋವರ್ ಸೇಮ್ ಹಾಫ್ ಕಟ್ರ್ ಆಗ್ಬಿಟ್ಟು, ಬೌನ್ಸರು ಸ್ಲೋವರ್ ಹಾಫ್ ಕಟ್ರ್ ಆಗ್ಬಿಟ್ಟು ಔಟ್ ಮಾಡ್ಬಿಡ್ತಾರೆ. ಬಟ್ ಹಾರ್ದಿಕ್ ಪಾಂಡೆ ಆ ಟೈಮಲ್ಲಿ ಒಳ್ಳೆ ಬ್ಯಾಟಿಂಗ್ ಅಂತ. ಬಟ್ ಅದೊಂದು 6 ಏನಾದ್ರು ಆ ಟೈಮಲ್ಲಿ ಹೋಗಿದ್ದಿದ್ರೆ ಪಕ್ಕ ಹಾರ್ದಿಕ್ ಪಾಂಡೆ ಕಡೆಯಿಂದ ಇನ್ನೂ ಕ್ರೇಜಿ ರನ್ಸ್ ಬಂದಿರೋದೇನೋ. ಆದ್ರೆ ಕೊನೆಯಲ್ಲಿ ಹೆಂಗಾಗ್ಬಿಡುತ್ತೆ ಅಂದ್ರೆ ಎಲ್ಲ ರಿಂಕು ಅವ್ರ ಮೇಲೆನೆ ಬಂದ್ಬಿಡುತ್ತೆ. ಅಂದ್ರೆ ರಿಂಕು ಅವರೇ ಬ್ಯಾಟಿಂಗ್ ಮಾಡ್ಲೇಬೇಕು ಕೊನೆವರೆಗೂ ಅನ್ನೋ ತರ ಆಗ್ಬಿಡುತ್ತೆ. ಆಮೇಲೆ ರಿಂಕು ಯಾವ ತರ ರಿಲೇಬಲ್ ಬ್ಯಾಟ್ಸ್ಮನ್ ಅಂತಂದ್ರೆ ಕೊನೆವರೆಗೂ ನಿಂತ್ಕೊಂಡು ನೀಟಾಗಿ ಆಡ್ಕೊಡ್ತಾರೆ ಗುರು. ಲಾಸ್ಟ್ ಓವರ್ ಅಂತೂ 21 ರನ್ ಹೊಡಿತಾರೆ. ಲಾಸ್ಟ್ 19th 20th ಓವರ್ ಅಲ್ಲಿ ಅಂತೂ ರಿಂಕು ನನ್ ಮಗನ ಅದು ಹೇಳಿ ಮಾಡಿಸಿದಂತ ಆಟಗಾರ ಯಾರಪ್ಪ ಅಂದ್ರೆ ಆ ಟೈಮಲ್ಲಿ ಇವ್ರಿ ಅನ್ಕೋತೀನಿ. 287 ಸ್ಟ್ರೈಕ್ ರೇಟ್ ಇದೆ ಗುರು ಓವರ್ ಆಲ್ T20s ಅಲ್ಲಿ 19 ಮತ್ತೆ 20th ಓವರ್ ಅಲ್ಲಿ. ಸೊ ಸಖತ್ ಕ್ರೇಜಿ ಬ್ಯಾಟಿಂಗ್. 20 ಬಾಲ್ಗೆ 44 ಎಲ್ಲ ಹೊಡಿತಾರೆ. ಸೂಪರ್ ಬ್ಯಾಟಿಂಗ್ ಅಂತ ಹೇಳ್ತೀನಿ ರಿಂಕ್ ಅವ್ರ ಕಡೆಯಿಂದ. ಆ ಕುಶನ್ ಕೊಟ್ಟರು ಸ್ವಲ್ಪ ರನ್ಸ್ ಜಾಸ್ತಿ ಹೊಡೆದ್ಬಿಟ್ಟು. ಸೊ ಟೋಟಲ್ ಆಗಿ ಒಂದು 238 ರನ್ ಹೊಡಿತಾರೆ ನಮ್ಮ ಭಾರತ ತಂಡ. ಬೃಹತ್ ಮೊತ್ತ ಪೇರಿಸಿದ್ರು ಅಂತ ನ್ಯೂಜಿಲೆಂಡ್ ವಿರುದ್ಧ
238 ಇದು ಹೈಯೆಸ್ಟ್ ಸ್ಕೋರ್ ನ್ಯೂಜಿಲೆಂಡ್ ವಿರುದ್ಧ ಭಾರತ ತಂಡದ್ದು. ಆಮೇಲೆ ಈ ಮ್ಯಾಚ್ ಅಲ್ಲಿ ಹೈಯೆಸ್ಟ್ ಸಿಕ್ಸಸ್ ಹೊಡೆದಿದ್ದೀವಿ ನಾವು ನ್ಯೂಜಿಲೆಂಡ್ ವಿರುದ್ಧ. ಆಮೇಲೆ 200+ ಇಲ್ಲಿವರೆಗೂ 44 ಸರಿ ಹೊಡೆದಿದ್ದೀವಿ ಗುರು ನಾವು. ಅನ್ಬಿಲಿಯಬಲ್ ಅನ್ಸಲ್ವಾ? ಸೊ 239 ಟಾರ್ಗೆಟ್ ಕೊಟ್ರು. ಈ ಕಡೆ ಜೇಕಬ್ ಡಫಿ ಬಗ್ಗೆ ಸ್ವಲ್ಪ ಹೇಳ್ಬೇಕು ಅಂದ್ರೆ RCB ಅವರಂತೂ ಬಂಪರ್ ಹೊಡೆದ್ಬಿಟ್ರು ಅನ್ನೋತಾರೆ. ಯಾಕಂದ್ರೆ ಫಸ್ಟ್ ಮ್ಯಾಚ್ ಅಲ್ಲಿ ಇಂಪ್ರೆಸಿವ್ ಬೌಲಿಂಗ್ ಅಂತ ಹೇಳ್ತೀನಿ ಗುರು, ಸಖತ್ ಒಳ್ಳೆ ಬೌಲಿಂಗು. ಆಮೇಲೆ ಈ ಕಡೆ ಏನಪ್ಪಾ ಅಂದ್ರೆ 239 ಟಾರ್ಗೆಟ್ ಬೆನ್ನತ್ತಕ್ಕೆ ನ್ಯೂಜಿಲೆಂಡ್ ಅವ್ರು ಬರ್ತಾರೆ. ಅವ್ರಿಗಂತೂ ಸ್ಪೆಷಲಿ ಕಾನ್ವೆ ಮತ್ತೆ ರಚಿನ್ಗೆ ನಿಲ್ಲಕ್ಕೆ ಬೀಳಿಲ್ಲ ನಮ್ ಬಾಯ್ಸ್. ಸಖತ್ ಒಳ್ಳೆ ಬೌಲಿಂಗ್, ಹರ್ಷದೀಪ್ ಔಟ್ ಮಾಡ್ತಾರೆ ಕಾನ್ವೆನ. ಆಮೇಲೆ ಈ ಕಡೆ ಹಾರ್ದಿಕ್ ಪಾಂಡ್ಯ ಇವ್ರು ರಚಿನ್ ಅನ್ನ ಔಟ್ ಮಾಡ್ಬಿಡ್ತಾರೆ. ಬಟ್ ರಾಬಿನ್ಸನ್ ಮತ್ತೆ ಗ್ಲೆನ್ ಫಿಲಿಪ್ಸ್ ಇಬ್ಬರ ಮಧ್ಯೆ ಸ್ವಲ್ಪ ಪಾರ್ಟ್ನರ್ಶಿಪ್ ಬೆಳೆಯುತ್ತೆ. ಆದ್ರೆ ವರುಣ್ ಬಂದ್ಬಿಟ್ಟು ಆ ಪಾರ್ಟ್ನರ್ಶಿಪ್ ನು ಮುರಿದ್ಬಿಡ್ತಾರೆ, ರಾಬಿನ್ಸನ್ ಔಟ್ ಮಾಡ್ಬಿಡ್ತಾರೆ. ಆಮೇಲೆ ಏನಪ್ಪಾ ಅಂದ್ರೆ ಚಾಪ್ಮೆನ್ ಮತ್ತೆ ಫಿಲಿಪ್ಸ್ ಇಬ್ಬರದ್ದು ಜುಗಲ್ಬಂದಿ ಸ್ಟಾರ್ಟ್ ಆಗುತ್ತೆ ಗುರು. ಒಂದ್ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಇಬ್ಬರ ಮಧ್ಯೆ. ಏನಂದ್ರೆ ಈ ಕಡೆ ಗ್ಲೇನ್ ಫಿಲಿಪ್ಸ್ ಅಣ್ಣ ಒಬ್ರೆ ಸಕ್ಕದಾಗಿ ಬ್ಯಾಟಿಂಗ್ ಮಾಡಿದ್ದು ಅಂತ ಹೇಳ್ಬೋದು. ಚಾಪ್ಮೆನ್ ಓಕೆ, ಬಟ್ ಅವ್ರಿಗೊಂದು ಕ್ಯಾಚು ಮಿಸ್ ಆಯ್ತು, ನಮ್ಮ ರಿಂಕು ಸಿಂಗ್ ಕ್ಯಾಚ್ ಬಿಟ್ರು. ಅದ್ ಬಿಟ್ರೆ ಚಾಪ್ಮೆನ್ ಒಳ್ಳೆ ಬ್ಯಾಟಿಂಗ್, ಬಟ್ ಸ್ಟಿಲ್ ನಮ್ಮ ಗ್ಲೇನ್ ಫಿಲಿಪ್ಸ್ ಏನ್ ಕ್ರೇಜಿ ಹಿಟ್ಟಿಂಗ್ ಅವರು, ಸೂಪರ್ ಹಿಟ್ಟಿಂಗ್ ಅಂತೀನಿ. ಕ್ರೇಜಿ ಪವರ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. 93 ಮೀಟರ್ ಎಲ್ಲ ಸಿಕ್ಸ್ ಹೊಡೆಯೋದು, 103 ಮೀಟರ್ ಎಲ್ಲ ಸಿಕ್ಸ್ ಹೊಡೆಯೋದು. ಅಣ್ಣ ಅನ್ಬಿಲಿಯಬಲ್ ಬ್ಯಾಟಿಂಗ್ ಇವತ್ತಂತೂ. 40 ಬಾಲ್ಗೆ 78 ರನ್ ಏನೋ ಹೊಡಿತಾರೆ ಗುರು. ಅವ್ರು ಇರೋ ಟೈಮಲ್ಲಿ ಹೆಂಗಾಗ್ಬಿಡುತ್ತೆ ಅಂದ್ರೆ ಚೇಸ್ವರ್ಗೂ ಏನಾದ್ರು ಹೋಗ್ತಾರೇನಪ್ಪ ಅನ್ನೋ ತರ ಇತ್ತು. ಬಟ್ ಸ್ವಲ್ಪ ಜಾಸ್ತಿನೇ ರನ್ಸ್ ಎಲ್ಲ ಇರೋದ್ರಿಂದ ಆಗ್ಲಿಲ್ಲ. ಈ ಕಡೆ ಯಾವಾಗ ಗ್ಲೇನ್ ಫಿಲಿಪ್ಸ್ ಔಟ್ ಆಗ್ತಾರೆ ಅವಾಗ ಆಲ್ಮೋಸ್ಟ್ ಮುಗ್ದೇ ಹೋಯ್ತು ಅನ್ನೋ ತರ. ಈ ಕಡೆ ಚಾಪ್ಮೆನ್ ಔಟು. ಕೊನೆಯಲ್ಲಿ ಡೇರೆಲ್ ಮಿಚೆಲ್ ಸ್ವಲ್ಪ ಸ್ಯಾಂಡ್ನರ್ ಒಂಚೂರು ಆಡ್ಕೊಡ್ತಾರೆ, ಬಟ್ ಆದ್ರೆ ಕೊನೆಯಲ್ಲಿ ಆಗಲ್ಲ ಗುರು. ಒಂಥರ ರನ್ಸೇ ಜಾಸ್ತಿ ಇತ್ತು ಅನ್ನೋ ತರ. ಕೊನೆಯಲ್ಲಂತೂ 48 ರನ್ಗಳಿಂದ ನಾವು ಸುಲಭವಾಗಿ ಅಂದ್ರೆ ನಿರಾಯಾಸವಾಗಿ ಗೆದ್ದಿದೀವಿ ಅಂತಾನೆ ಹೇಳ್ತೀನಿ. ಏನಂದ್ರೆ ಇಂಪ್ರೂವ್ಮೆಂಟ್ಸ್ ಸ್ವಲ್ಪ ನೋಡೋದಾದ್ರೆ ಅಫ್ಕೋರ್ಸ್ ಒಂಚೂರು ಬೌಲಿಂಗ್ ಅಲ್ಲಿ ರಸ್ಟಿನೆಸ್ ಕಾಣಿಸಿದ್ ನಿಜ. ಯಾಕಂದ್ರೆ ಸ್ಪೆಷಲಿ ಬುಮ್ರಾ ಅವ್ರ ಕಡೆಯಿಂದ 3 ಓವರ್ಸ್ಗೆ 29 ನಮ್ಗೆ ಅದು ಒಂಥರ ರಸ್ಟಿನೆಸ್ ಅನ್ಸ್ಬಿಡುತ್ತೆ ನಮ್ಮ ಬುಮ್ರಾ ಅವ್ರ ಬೌಲಿಂಗ್ ಅಲ್ಲಿ. ಆ ತರ ಅಫ್ಕೋರ್ಸ್ ಅವರು ನೆಕ್ಸ್ಟ್ ಕಂಬ್ಯಾಕ್ ಅಂತೂ ಮಾಡೇ ಮಾಡ್ತಾರೆ, ಅಂದ್ರೆ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಆ ತರ ಅನ್ಕೊಳ್ಳಿ. ಆಮೇಲೆ ಹಾರ್ದಿಕ್ ಪಾಂಡ್ಯ ಓಕೆ ಚೆನ್ನಾಗಿ ಮಾಡಿದ್ರು, ಹರ್ಷದೀಪ್ ಅವರೆಲ್ಲ ಓಕೆ, ಏನ್ ತೊಂದ್ರೆ ಇಲ್ಲ. ಅಕ್ಷರ್ ಪಟೇಲ್ ಸ್ವಲ್ಪ ಅವ್ರದ್ದು ಚೆನ್ನಾಗೇ ಇತ್ತು, ಏನ್ ತೊಂದ್ರೆ ಇಲ್ಲ, ಅವರೇ ಔಟ್ ಮಾಡಿದ್ದು ಫಿಲಿಪ್ಸ್ ಅವ್ರಿಗೆ ಅನ್ಸುತ್ತೆ. ಸೊ ಒಂದೊಳ್ಳೆ ಬೌಲಿಂಗ್ ಅಂತಾನೆ. ಆಮೇಲೆ ವರುಣ್ ಅಣ್ಣ ಇದೆ 4 ಓವರ್ 37 ರನ್ 2 ವಿಕೆಟ್ ಕಾಲಮ್ ಅಲ್ಲಿ ವಿಕೆಟ್ಸ್ ಇದಾವೆ ಅಷ್ಟೇ, ಸ್ವಲ್ಪ ರನ್ಸ್ ಅದೇ 37 ಯೂಶಲಿ ನೋಡಲ್ಲ ವರುಣ್ ಅವರ ಒಂದು ಬೌಲಿಂಗ್ ಅಲ್ಲಿ. ಬಟ್ ಚೆನ್ನಾಗಿ ಮಾಡಿದ್ರಿ ಅಂತ ತೊಂದ್ರೆ ಇಲ್ಲ. ಸ್ವಲ್ಪ ಇಂಪ್ರೂವ್ಮೆಂಟ್ ಅಂತೂ ಮಾಡ್ಕೊಂಡ್ ಬರ್ತಾರೆ, ಅದ್ರಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ. ಅಷ್ಟೇ ಕ್ಯಾಚಿಂಗ್ ಗುರು, ಅಂದ್ರೆ ಫೀಲ್ಡಿಂಗ್ ಒಂಥರ ಇಂಪ್ರೂವ್ಮೆಂಟ್ ಆಗ್ಲೇಬೇಕು. ಇಶಾನ್ ಕಿಶನ್ ಒಂದ್ ಕ್ಯಾಚ್ ಬಿಟ್ರು, ರಿಂಕ್ ಓವರ್ ಒಂದ್ ಕ್ಯಾಚ್ ಬಿಟ್ರು, ರನ್ಔಟ್ ಮಿಸ್ ಆಯ್ತು. ಆಮೇಲೆ DRS 2 ತಗೊಂಡ್ರು, ಅದು ಸ್ವಲ್ಪ ಯೂಸ್ಲೆಸ್ DRS ಅಂತ ಅನ್ಸ್ಬಿಡ್ತು. ಸೊ ಇದೆಲ್ಲ ನೋಡಿದ್ರೆ ಸ್ವಲ್ಪ ಇದ್ರಲ್ಲೆಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ರೆ ಏನ್ ತೊಂದ್ರೆ ಇಲ್ಲ ಅನ್ಕತೀನಿ. ಬಟ್ ಫಸ್ಟ್ ಮ್ಯಾಚು ಸಖತ್ತಾಗಿ ಆಡಿ ಗೆದ್ದಿದ್ದಾರೆ. ಒಂಥರ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗು ಬೌಲಿಂಗು ಫೀಲ್ಡಿಂಗ್ ಒಂಚೂರು ಮ್ಯಾನೇಜ್ ಮಾಡ್ಕೊಂಡ್ರು ಅಂತ. ಒಟ್ನಲ್ಲಿ ನಮ್ಮ ಭಾರತ ತಂಡ ಸಖತ್ತಾಗಿ ಆಡ್ಬಿಟ್ಟು ಗೆದ್ದಿದ್ದಾರೆ. ಮೊದಲನೇ ಪಂದ್ಯ ಗೆದ್ದಾಯ್ತು. 2ನೇ ಪಂದ್ಯ ರಾಯ್ಪುರಲ್ಲಿ ಇದೆ, ಅದು ನಾಡಿದ್ದೇ ಇದೆ. ಸೊ ನೋಡ್ಬೇಕು ಆ ಪಂದ್ಯದಲ್ಲಿ ಏನೇನ್ ಮಾಡ್ತಾರೆ ಏನೇನಿಲ್ಲ ಅಂತ. ಈ ಒಂದು ಪಂದ್ಯ ನೋಡ್ಬಿಟ್ಟು ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.